ನಮಸ್ತೆ ಗುರುಜಿ. ನಮಸ್ತೆ. ಹಾಗೆ ಒಂದು ಶ್ಲೋಕ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತೆ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಃ ಕೀರ್ತನಂ ಕಲಿನಾಶನಂ. ಈ ಶ್ಲೋಕನ ನಾವು ಯಾವಾಗ್ಲೂ ಪಠನೆ ಮಾಡಿದ್ರೆ ಇದರಿಂದ ನಾವು ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ನೆಗೆಟಿವ್ ಹತ್ರ ಸುಳಿಯಲ್ಲ, ಕಳಿಯುತ್ತೆ. ಹಂಗೇನೆ ನಾವು 19ನೇ ತಾರೀಕು ಒಂದು ಸತ್ಸಂಗ ನೆರವೇರಿಸ್ತೀವಿ. ಆದ್ರೆ ಹಿಂದೆ ಒಂದು 3 ದಿನ ಅಂತ ಅಲ್ಲಿ ತಾಯಿ ಒಂದು ಅಶ್ವತ್ಥ ಮರೆ ಪೂಜೆ ಮಾಡ್ಬೇಕು ಅಂತ ಅಲ್ಲೆಲ್ಲ ಹೇಳಿದ್ವಿ ಮೊದ್ಲು ವಿಡಿಯೋದಲ್ಲಿ. ಅದು ಧ್ಯಾನದ ಮುಖಾಂತರನೇ ನನಗೆ ಹೇಳಿದ್ರು. ಈ ತರ ಏನಾದ್ರೂ ಕೆಲವು ವ್ಯಕ್ತಿಗಳಿಗೆ, ಧ್ಯಾನ ಮಾಡೋರಿಗೆ ಏನಾದ್ರೂ ತೊಂದರೆ ಇದ್ರೆ, ದೋಷ ಇದ್ರೆ, ಅನಾನುಕೂಲ ಇದ್ರೆ, ಈ ನಾಗ ದೋಷ ಇದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಇದನ್ನು 5 ವಾರ ಅಥವಾ 9 ವಾರ ಪೂಜೆ ಮಾಡಕ್ ಹೇಳು ಅಂತ ಹೇಳಿದ್ರು. ಅಶ್ವತ್ಥ ಮರೆ ಕಟ್ಟೆನಲ್ಲಿ ಹೋಗಿ ಪೂಜೆ ಮಾಡಿ ಒಂದು 9 ರೌಂಡ್ ಹೊಡೆದು, ಆಮೇಲೆ ಪಂಚಾಮೃತ ಮಾಡಿ. ಪಂಚಾಮೃತ ಅಂದ್ರೆ ಬಾಳೆಹಣ್ಣು, ಬೆಲ್ಲ, ತೆಂಗಿನಕಾಯಿದು, ಆಮೇಲೆ ಒಣದ್ರಾಕ್ಷಿ, ದಾಳಿಂಬೆ, ಅಥವಾ ಯಾವ್ದಾದ್ರು ಒಂದು ಸಿಕ್ಲಿಲ್ಲ ಅಂದ್ರೆ ಬೇರೆ ಹಣ್ಣು, ಯಾವ್ದಾದ್ರು ಒಂದು ಫಲ, ದೇವ್ರಿಗೆ ಸಲ್ಲ ಅಂತ ಫಲನ ಆಡ್ ಮಾಡ್ಕೋಬಹುದು. ಅದು ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬೇಕು ಅಂತ. ಅದೇ ರೀತಿ ಇವಾಗ ಸತ್ಸಂಗ ಮಾಡುವಾಗ ನಮ್ಗೆ ಆಯ್ಕೆಯಾಗಿ ಆ ಸ್ಥಳನೇ ಸಿಕ್ತು. ಇವಾಗ ಮೊನ್ನೆ ಅದು ವೀರಭದ್ರ ಸ್ವಾಮಿ ದೇವಸ್ಥಾನ, ಮತ್ತೆ ನಮ್ಮ ಇವರಿದಾರಲ್ಲ ನೋಡಿ, ಪಾಂಡುರಂಗ ವಿಠಲ, ಪಕ್ಕದಲ್ಲಿ ಆ ದೇವಸ್ಥಾನ, ಆ ಪಕ್ಕದಲ್ಲಿ ಒಂದು ಚೌಟ್ರಿ, ಅದರ ಪಕ್ಕದಲ್ಲಿ ಒಂದು ಅಶ್ವತ್ಥ ಮರ, ಬೇವಿನ ಮರ, ಅಶ್ವತ್ಥ ಮರ, ನಾಗರಕಟ್ಟೆ ಅಂತೀವಲ್ಲ ಅಲ್ಲಿ. ನಾವು ಧ್ಯಾನದಲ್ಲಿ ಸ್ವಾಮಿ ಏನ್ ತಿಳಿಸಿದ್ರು ಅದೇ ರೀತಿ ಪೂಜೆ ಮಾಡಕ್ಕೆ ಒಂದು ಅವಕಾಶ ಸಿಕ್ತು. ಆವಾಗ ಎಲ್ರು ಬರಬೇಕು, ಅಲ್ಲಿಗೆ ಹೋಗಿ ನೋಡ್ಕೊ ಬಂದಿದೀವಿ. ನಾವು ಕಾರ್ಯಕ್ರಮ ಮಾಡೋದು ಒಂದು 3 ದಿನ ಅಂತಾನೆ. ಹಿಂದೆ ಸೀತಾಮಾತಾ ಅಶೋಕವನದಲ್ಲಿ ಯಾವ ರೀತಿ ಕೂತಿದ್ರು, ಆಂಜನೇಯ ಅವರು ಬಂದು ಮೀಟ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಸಂದೇಶ ಯಾವ ತರ ತಿಳಿಸಿದ್ರು, ಅದೇ ರೀತಿ ಅಶ್ವತ್ಥ ಕಟ್ಟೆ ಕೆಳಗಡೆ ತಾಯಿ ದರ್ಶನ ಕೊಟ್ರು. ನನಗೆ ನಿಂತ್ಕೊಂಡು ದರ್ಶನ ಕೊಟ್ರು. ಯಾವ ರೀತಿ ಇತ್ತು ಅಂದ್ರೆ, ಒಂದು ಆರೆಂಜ್ ಕಲರ್ ಸ್ಯಾರಿ, ಆ ಬಾರ್ಡ್ರು ಗ್ರೀನ್ ಬಾರ್ಡ್ರ್ ಇದೆ ಸ್ಯಾರಿಗೆ, ಅದನ್ನ ಮುಖ ಬಳಸಿ ಒಸ್ಕೊಂಡಿದ್ದಾರೆ. ಅಂದ್ರೆ ಒಂದು ಮುಖದ ಮೇಲೆ ಹಾಕೊಳ್ತಾರಲ್ಲ ಆ ತರ. ಮತ್ತೆ ಕುಂಕುಮ ಇಟ್ಕೊಂಡಿದ್ದಾರೆ ತಾಯಿ ಸೀತಾಮಾತಾ. ಬಂದು ಅರಳಿ ಮರದಲ್ಲಿ ಇಲ್ಲಿ ಬರ್ತಕ್ಕಂತ ಎಲ್ಲಾರ್ಗೂ ಪೂಜೆ ಮಾಡಿಸಿ, ನಾನು ಮುಂದೆ ಹೋಗ್ತೀನಿ, ನೀನು ಹಿಂದೆ ಎಲ್ಲಾರ್ನು ಕರ್ಕೊಂಡು ಒಂದು 7 ಪ್ರದಕ್ಷಿಣ ಹಾಕ್ಸ್ಬೇಕು ಅಂತ ಹೇಳಿರ್ತಾರೆ ತಾಯಿ. ಅದೇ ತರ ನಾವು ಆ ಸತ್ಸಂಗದಲ್ಲಿ ಬೆಳಿಗ್ಗೆ 9:30 ತಾಯಿ ಯಾವ ತರ ಸೂಚನೆ ಕೊಟ್ಟಿದ್ರು ಅದೇ ತರ ಎಲ್ಲರಿಂದನೂ ಮಾಡಿಸ್ತೀವಿ. ಯಾವ ಒಂದು ಶ್ಲೋಕನು ಎಲ್ಲರೂ ಅಲ್ಲಿ ಪಠಿಸ್ತೀವಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೆ, ಅಗ್ರತಃ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ ಆ ಶ್ಲೋಕ ಹೇಳಿ ಎಲ್ಲರ ಹತ್ರನು ಪೂಜೆ ಮಾಡಿಸ್ತೀವಿ. ಹಂಗೆ ಮೊದ್ಲು ಧ್ಯಾನದಲ್ಲಿ ಹೇಳಿದ್ರು, ಆಮೇಲೆ ತಾಯಿನೇ ದೃಶ್ಯ ಸಮೇತ ತೋರಿಸಿದ್ರು. ಹಂಗಾಗಿ ಆ ಕಾರ್ಯಕ್ರಮನು ಕೂಡ ಅವರೇ ಡೇಟ್ ಫಿಕ್ಸ್ ಮಾಡಿ ಕೊಟ್ಟಿದ್ರು ನಮ್ಗೆ. ಆಸೆಯಲ್ಲಿರ್ತೀವಿ, ಮಾಡಬೇಕು ಅನ್ನುವಂಥ ಭಾವನದಲ್ಲಿರ್ತೀವಿ, ನೀನು ಕಿರಿಕಿರಿ ಮಾಡ್ತೀವಿ, ಇವೆಲ್ಲ ಗೇರ್ಗಳಿವೆ. ರಾಗ ದ್ವೇಷಗಳು ಗೇರ್ಗಳು, ಅರಿಷಡ್ ವರ್ಗಗಳು ಗೇರ್ಗಳು. ತುಂಬಾ ನೆಗೆಟಿವ್ ಆಗಿ ಪೇಂಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಆ ರಾಗ ದ್ವೇಷಗಳು ಇರೋದ್ರಿಂದನೇ ನಾವು ಇಷ್ಟೊಂದು ಚೆನ್ನಾಗಿರೋದು. ಇವತ್ತು ನನಗೆ ಬಡತನದ ಬಗ್ಗೆ ಸಿಟ್ಟಿಲ್ಲ ಅಂದ್ರೆ ನಾನು ದುಡ್ಡು ಸಂಪಾದನೆ ಮಾಡೋಕ್ಕೆ ಕೆಲಸ ಮಾಡ್ತಾ ಇರಲಿಲ್ಲ. ಸೊ ಬಡತನ ಅನ್ನೋದು ವರದಾನ, ಆ ಸಿಟ್ಟು ಛಲ ಅನ್ನೋದೊಂದು ವರದಾನ. ಸೊ
ಸೊ ಹಾಗಾಗಿ ಎಲ್ಲಾ ಭಾವನೆಗಳಿಗೂ ಒಂದು ಬೆಲೆ ಇದೆ. ಅದು ತುಂಬಾ ಕೀಳಾಗಿ ನೋಡಬಾರ್ದು. ಕಾಮವನ್ನು ಕೀಳಾಗಿ ನೋಡಬಾರ್ದು. ಕಾಮನೇ ಇಲ್ಲದೆ ಇದ್ರೆ ಪ್ರಜೆಗಳು ಹುಟ್ಟುವುದು ಹೇಗೆ? ಯೋಚನೆ ಮಾಡಿದ್ದೀರಾ? ಎಲ್ಲರೂ ಬೈಯವರೇ, ಕಾಮವನ್ನು ಬೈಯವರೇ, ಕ್ರೋಧವನ್ನು ಬೈಯವರೇ, ದ್ವೇಷವನ್ನು ಬೈಯವರೇ, ಎಲ್ಲರೂ ಬೈಯವರೇ. ಈಗ ಒಬ್ಬ ಸ್ವಾತಂತ್ರ್ಯ ಯೋಧರು ವೈರಿ ದೇಶವನ್ನು ದ್ವೇಷಿಸದೇ ಇದ್ರೆ ಅವನು ನಮ್ಮ ದೇಶಕ್ಕಾಗಿ ಹೊಡೆದಾಗಬಲ್ಲ. ಯೋಚನೆ ಮಾಡಿ ನೋಡಿ. ಇದು ಸಮಗ್ರತೆಯನ್ನು ನೋಡಿ. ನೀವು ಯಾವುದೇ ಭಾವನೆಯನ್ನ ಕೀಳಾಗಿ ನೋಡಕ್ ಹೋಗ್ಬೇಡಿ. ಅದಕ್ಕೊಂದು ಬೆಲೆ ಇದೆ, ಇಷ್ಟು ತಿಳ್ಕೊಳ್ಳಿ. ನನಗೆ ಆ ಬೆಲೆ ತರಬೇಕಾ? ಅಗತ್ಯ ಇಲ್ಲ. ನನಗೆ ದ್ವೇಷ ಬೇಕಾ? ಅಗತ್ಯ ಇಲ್ಲ. ನಂಗೆ ಕ್ರೋಧ ಬೇಕಾ? ಎಷ್ಟು ಬೇಕೋ ಅಷ್ಟೇ ಉಪಯೋಗ ಮಾಡ್ತೀನಿ. ಆದರೆ ಕ್ರೋಧವೇ ನಾನಾಗೋದು ಬೇಡ. ಕ್ರೋಧವನ್ನು ಉಪಯೋಗ ಮಾಡಿ. ಮಕ್ಕಳು ತಿಳಿಸಿರ್ಬೇಕು. ಅವ್ರಿಗಿರುವಂತಹ ಕಳಕಳಿಯಲ್ಲಿ ನಮ್ಗೆ ಸಿಟ್ಟು ಬರುತ್ತೆ. ಯೂಸ್ ಮಾಡಿ. ಏನೋ ತಪ್ಪು ಮಾಡಿಬಿಟ್ಟೆ, ಹಣಸೋದು ಬೇಡ. ಆಮೇಲೆ ಪ್ರೀತಿ ಮಾಡಿ, ಒಂದು ಮುತ್ತು ಕೊಡಿ ಮಗುವಿಗೆ. ನೀನು ಚೆನ್ನಾಗಿ ಓದ, ಅದೇ ಬೇಕಾಗಿರೋದು ನನಗೆ. ಊಟಕ್ಕೆ ಕೂತಾಗ ಬೈಬೇಡಿ. ಅದು ಆ ರೋಲ್ ಮುಗೀತು. ಹಿಂಗೆ ಮಾಡ್ತಾ ಬಂದ್ರೆ ನೀವು ನಿಮ್ಮ ಮನಸ್ಸಿನಲ್ಲಿ ನೀವು ಆನಂದವಾಗಿ ಓಡಾಡಿಕೊಂಡು ಪರಿಸ್ಥಿತಿ ನಿರ್ಮಾಣ ನಿಮ್ಮಲ್ಲಾಗತ್ತೆ. ಹೊರಗಡೆ ಆಗೋದು ಬೇಡ. ಹೊರಗಡೆನೂ ಕೂಡ ತುಂಬಾ ಗೌರವಕ್ಕೆ ಶುರು ಮಾಡ್ತಾರೆ. ನಮ್ಮ ಮನೆ ಎಲ್ಲರೇ ಇದ್ದಂಗೆ ನಮ್ಮ ಮನೆಯಲ್ಲೂ ಪರಿಸ್ಥಿತಿಗಳು ಹಂಗೆ. ಯಾರ ಮನೆಯೂ ಬೇರೆ ಅಲ್ಲ. ಎಲ್ಲರಿಗೂ ಸಂಸಾರ ತಾಪತ್ರೆಗಳಿರುತ್ತೆ. ನನಗೆ ವಿಶೇಷವಾಗಿಲ್ಲ. ನಾನು ವಿಶೇಷ ಅಂತ ಅಂದುಕೊಂಡು ನನಗಾಗ್ತಿರೋದು ತುಂಬಾ ಕೆಟ್ಟದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅಲ್ಲಿ ಡೆಲ್ಲಿಯಲ್ಲಿ ಒಬ್ಬರು ನಮ್ಮ ಪಟ್ಟಾಗ್ರಾಮ ಗುರುಗಳು ಅಂತಿದ್ರು. ಅವರು ಬರ್ತಿದ್ರು, ಧ್ಯಾನದ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ರು ಅವರು. ನಾನು ಅಂದ್ಕೊಂಡಿದ್ದೆ ನಮ್ಮ ಮನೇಲಿ ಏನಪ್ಪ ತುಂಬಾ ಸಿಡುಕ್ತಾರೆ, ನಮ್ಗೆ ಬೇಜಾರಾಗಿ ಹೋಗ್ತಿದ್ದೆ. ಕೃಷ್ಣ ಬಾರ ನನ್ನ ಜೊತೆಗೆ ಇರುತ್ತೆ. ಅವ್ರು 2-3 ದಿವಸ ಅವರೆಲ್ಲಿರ್ತಿದ್ರು ಆಯಾ ಮನೆಗಳಲ್ಲಿ ನನ್ನ ಇರಿಸ್ಕೊಡೋರು. ಒಂದು 6 ತಿಂಗಳಲ್ಲಿ ಗೊತ್ತಾಯ್ತು, ಅಯ್ಯೋ ರಾಮ, ನಮ್ಮ ಮನೆಯೇ ಉತ್ತಮವಾಗಿದ್ದಿಲ್ಲಪ್ಪ, ಬೇರೆ ಮನೆಗಿಂತ ನಮ್ಮ ಮನೆಯೇ ಚೆನ್ನಾಗಿದೆಯಲ್ಲಪ್ಪ. ಇಲ್ಲಿ ಸ್ವಲ್ಪ ರೇಗಿದ್ರು ಕೂಡ ಹೃದಯಗಳು ಎಷ್ಟು ಶುದ್ಧವಾಗಿವೆ ಅಂತ ನನಗೆ ಗೊತ್ತಾಯ್ತು. ಹಂಗೆಲ್ಲ ನೋಡಿದ್ಮೇಲೆ ನನ್ನ ಹೆಂಡತಿನೇ ಚೆನ್ನಾಗಿದ್ದಾಳೆ ಅಂತ ನನಗೆ ಗೊತ್ತಾಯ್ತು. ಹಂಗೆ ಧ್ಯಾನ ಮಾಡಿದ್ರೆ ಏನಾಗುತ್ತೆ? ಪ್ರತಿಯೊಬ್ಬರು ಮನಸ್ಸು ಬರೋಂಥ ಭಾವನೆಗಳಿದೆಯಲ್ಲ, ಅದನ್ನ ಒಳ್ಳೆ ರೀತಿಯಲ್ಲಿ ಯಾವ ಕಡೆ ತಿರುಗಿಸ್ಕೋಬೇಕು, ಒಳ್ಳೆ ಕಡೆ. ಅದು ಏನಂದ್ರೆ ದೇಹ ದಣಿತಿದೆ, ಆಹಾರ ತಿಂತೀವಿ, ದೇಹ ದಣಿತಿದೆ, ಕಾಮಕ್ರೋಧ ತಾಮಸ ರಾಜಸ ಎಲ್ಲ ಗುಣಗಳು ಇರ್ತವೆ ನಮಗೆ. ಅದನ್ನ ನಮ್ಗ ಅಂತ ದೇವರು ಕೊಡ್ತಾರಲ್ಲ ಅವ್ರಿಗೆ ಮಾತ್ರ ಸೀಮಿತ ಮಾಡಬೇಕು. ಭಾವನೆಗಳು ಮನಸ್ಸಿಗೆ ಬಂದಂಗೆ ಅದೇ ಕಂಟ್ರೋಲ್ ತಪ್ಪೋದು ನಾವು. ಅದನ್ನ ಮೊದಲು ಯಾಕೆಂದ್ರೆ ರಾಮ ಅವ್ರ ಕಾಲದಲ್ಲಿ ಜಲ್ದಿ ಮದುವೆ ಆಗ್ತಿದ್ರು. ಗೊತ್ತಲ್ಲ, ಸೀತಾಮಾತ ಅವರೆಲ್ಲ ಎಷ್ಟು ವರ್ಷಕ್ಕೆ ಮದುವೆ ಆದದ್ದು? ಎಷ್ಟು ವರ್ಷಕ್ಕೆ ಸೀತಾಮಾತ ರಾಮ ಸೀತಾಮಾತ? ಇವಾಗ ಏನಂದ್ರೆ ಮೈನರ್. ಕಾನೂನೇನಿರುತ್ತೆ ಮೈನರ್, ಅಲ್ಲೇ ಮನಸ್ಸು ಕೆಡೋದು. ಮೊದಲು ಕಾಮ ಕ್ರೋಧ ಆ ವಯಸ್ಸಲ್ಲಿ ಬಂದಾಗ ಆಮೇಲೆ ಅದು ಕಾರಣ ಏನು ಅಂದ್ರೆ ಅದು ಇವಾಗ ಕಾನೂನು ತಪ್ಪೇ. ಯಾಕೆ ತಪ್ಪು? ಆ ಒಂದು ನಂಜು ಅಂತ ಹೇಳ್ತೀವಲ್ವ, ನಂಜು ಅಂದ್ರೆ ಏನೇಳಿ ಬೆಳವಣಿಗೆ, ಬೆಂದು ಬೆಳೆಯೋದು. ಕಲಿಯುಗದಲ್ಲಿ ನಾವು ಬೆಂದು ಬೆಳೀತಾ ಇದ್ದೀವಿ. ಆ ಏಜ್ ತಲುಪಬೇಕು, ಸಂಸಾರ ಸಾಗಬೇಕು ಅಂದ್ರೆ 21 ವರ್ಷ ಬೇಕು. 21 ವರ್ಷಕ್ಕೆ ಆವಾಗ 14 ವರ್ಷ ಇದ್ದಿದ್ದು, ಹುಡುಗಿಗೆ 18 ವರ್ಷ, ಹುಡುಗನಿಗೆ 21 ವರ್ಷ. ಯಾಕೆ ಬಂತು? ನಂಜು ಕೌಂದೋಗ್ಬಿಟ್ಟಿದೆ ನಮಗೆ ಕಲಿಯುಗದಲ್ಲಿ. ಬಿಸಿಲು ನಮ್ಗೆ ದೇಹಕ್ಕೆ ಬೇಕಾದಂತೆ ಬಿಸಿಲು ಸಿಗಲ್ಲ, ತಂಪು ಬೇಕಾದಂತೆ ತಂಪು ಸಿಗಲ್ಲ. ವಾತಾವರಣ ಕುಲ್ಗೆಡ್ಸ್ಕೊಂಡಿರೋರು ಯಾರು? ನಾವೇ. ಆ ಏಜ್ನ ಮುಂದೆ ತಗೊಂಡೋಗಿರೋರು ಯಾರು? ನಾವೇ. ಸೈನ್ಸ್ ಹೇಳುತ್ತೆ ಈ ಎಳೆ ವಯಸ್ಸಲ್ಲಿ ಮದುವೆ ಆದರೆ ಪ್ರಾಬ್ಲಮ್ ಆಗುತ್ತೆ. ನಂಜು ಮೊದಲೇ ದೇಹದಲ್ಲಿ ನಂಜಿದೆ, ಆ ಏಜಲ್ಲಿ ಮದುವೆ ಆದರೆ ಇನ್ನೂ ನಂಜು ಬರುತ್ತೆ. ಸ್ವಲ್ಪ 21 ವರ್ಷ ದಾಟಬೇಕು, ಹುಡುಗಿಗೆ 18 ವರ್ಷ ದಾಟಬೇಕು. ಆ ಸ್ಟೇಜು
ಆ ಸ್ಟೇಜ್ ಬಂದಾಗ ಏನನ್ಸುತ್ತೆ, ಮಕ್ಕಳು ಹೊರಗಡೆ ಫ್ರೀಡಮ್ ಬಿಟ್ಬಿಟ್ಟು ಎಂಜಾಯ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಕಂಟ್ರೋಲ್ 25 ವರ್ಷ ಗಂಟು ಇರ್ಬೋದು. ನಮ್ಮ ಮನೆಯಲ್ಲಿ ಸಂಸ್ಕೃತಿ ಹೇಳ್ಕೊಟ್ಟಿದ್ರೆ, ದೇವ್ರ ಬಗ್ಗೆ ಒಂದು ವಾತಾವರಣ ಕ್ರಿಯೇಟ್ ಮಾಡಿಕೊಟ್ಟಿದ್ರೆ, ಸ್ಮರಣೆ ಯಾವ ತರ ಮಾಡೋದು ಹೇಳ್ಕೊಟ್ಟಿದ್ರೆ, ತಾಯಿ ತಂದೆ ಏನ್ ಡೈಲಿ ಕೆಲಸ ಮಾಡ್ತಾರೆ, ಅವ್ರ ಆಕ್ಟಿವಿಟೀಸ್ ಏನು ಎಲ್ಲ ಅಬ್ಸರ್ವ್ ಮಾಡ್ತಾರೆ ಮಕ್ಕಳು. ನಮ್ಗೆ ಮರು ಬರ್ತಾ ಇರ್ತದೆ, ಅವ್ರಿಗೆ ಆಸಕ್ತಿ ಜಾಸ್ತಿ ಆಗ್ತಾ ಇದೆ, ಎನರ್ಜಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಕಲಿಸೋ ಏನೋ ಒಂದು ಕಲೆ ವಯಸ್ಸು, ಏನೋ ಒಂದು ತುಡಿತ, ಏನೋ ಒಂದು ಮಿಡಿತ, ಆ ಟೈಮಲ್ಲಿ ನಾವು ಕರೆಕ್ಟ್ ಆದ ಶಿಕ್ಷಣ ಮನೆಯಲ್ಲೇ ಕೊಡಬೇಕು. ತಂದೆ ತಾಯಿನೇ ಮೊದಲಿನ ಗುರು. ಅವರು ಲಾಸ್ಟ್ಗೆ ಭಾಗೇಶ್ವರ ಅವರು ನನಗೆ ಟಾರ್ಚರ್ ಕೊಡ್ತಾರೆ, ಜಲ್ದಿ ಬಾ ಟೈಮ್ ಆಯ್ತು, ಜಲ್ದಿ ಬಾ ಟೈಮ್ ಆಯ್ತು, ನೀವು ಯಾವಾಗ ಸಂಘಟನೆ ಮಾಡಿದ್ರು, ಲಕ್ಷಾಂತರ ಸೇರಿಸ್ಬೇಕು, ಎಲ್ಲರೂ ಭಾಷೆ ನೀರು ಹೋಗ್ಬೇಕು, ಸಂಘಟನೆ ಮಾಡಿ ಜೊತೆ ಕರ್ಕೊಂಡು ಹೋಗ್ಬೇಕು, ಯಾವಾಗ ಮಾಡ್ತೀಯ, ಎಲ್ಲಿ ಇನ್ನು ಎಷ್ಟು ದಿನ ಬೇಕು ನಿಮಗೆ, ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ನನ್ನಿಂದ ಕೆಲವು ಸಮಸ್ಯೆಗಳಿತ್ತು, ಇಲ್ಲಿವರೆಗೆ ಸೆಂಟಿಮೆಂಟಲ್ಸ್ಗಳಿದೆ, ಕೆಲವರು ನನ್ನಿಂದ ಬಿಟ್ಟು ಹೋಗ್ಬೇಕಿತ್ತು, ಅದು ಆಯ್ತು. ಯಾಕಂದ್ರೆ ಸತ್ಯ ಜನರ ಜೊತೆ ಸತ್ಯವಾಗಿ ಹೋಗ್ಬೇಕು. ಆಡಂಬರದಲ್ಲಿ ಬಂದಿರೋರು ಕೆಲವು ಜೊತೆ ಹೋಗ್ಬೇಕು, ಮ್ಯೂಟ್ ಆಗ್ಬೇಕು, ಅದಾಗ್ತಾ ಇದೆ. ಮ್ಯೂಟ್ ಆಗೋರೆಲ್ಲ ಅವ್ರ ಮಾಡಿ ಹೋಗೋರು, ನನ್ನ ಜೊತೆ ಬರೋರೆಲ್ಲ ಮುಂದೆ ಆ ಸ್ಥಳ ತಲುಪಕ್ಕೆ ಬರೋದು. ಸತ್ಯವಾಗಲು ಸ್ವಾಮಿ ಹೇಳಿರೋದು, ಚೋಳರ ರಾಜರಾಜೇಂದ್ರ ಇವತ್ತು ಚೋಳರ ಇಲ್ಲಿ ಬರಬೇಕಾದ್ರೆ ಕಾರಣ ಚೋಳರ ಕಾಶಿ ವಿಶ್ವನಾಥ ಅದೇ ಸ್ಥಳದಲ್ಲಿ ಇವತ್ತು ಮೊದಲು ಬಂದು ರೂಲ್ ಮಾಡಿದ ಸ್ಥಳವೇ ಮತ್ತೆ ಬಂದಿದೆ. ನೀವು ಬಂದಿದ್ದೀರಾ, ಆವಾಗಲೂ ಇದ್ರಿ, ಇವಾಗಲೂ ಇದ್ದೀರಾ, ಮುಂದೆ ಇರ್ತೀರಾ. ನನ್ನ ಆಡಳಿತ ಸ್ವಾಮಿ ಬಂದು ಕಲ್ಕಿ ಪರಮಾತ್ಮ ಆಡಳಿತ ಕೊಟ್ಟು ಅವರು ನೋಡ್ಕೊಂಡು ಏನೇನು ರೆಡಿ ಮಾಡಬೇಕು ಮಾಡ್ತಾರೆ, ಲೋಕ ಕಲ್ಯಾಣವಾಗಿ ಏನೇನು ನಡೀಬೇಕು ನಡೆಸ್ತಾರೆ. ಆ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ. ಋಷಿಗಳು ಏನು ಹೇಳಿದ್ದಾರೆ ಅಂದ್ರೆ, ನೀವು ಏನ್ ಮಾಡ್ತೀರೋ ಏನ ಗೊತ್ತಿಲ್ಲ, ಜಲ್ದಿ ಸಂಘಟನೆ ಮಾಡಬೇಕು. ನೀವು ಹೇಳಿದ್ರೆ ನಿಮಗೆ ಬಚ್ಚಿಗೆ ಇಸ್ಕೊಂಡು ಹೋಗ್ತಿದ್ರೆ ಜನಗಳಿಗೆ ತಿಳುವಳಿಕೆ ಬರಲ್ಲ. ಇವಾಗ ಏನಿದೆ ಭಾಷೆಗಳ ಮುಖಾಂತರ ಇದು ನೋಡ್ತಾ ಇದ್ದಾರೆ. ನಿಮ್ ಕಡೆ ಬಂದವರಿಗೆ ಯಾವುದು ಒಂದು ಅಂತಸ್ತು ನೋಡ್ತಾ ಇದ್ದಾರೆ. ನಿಮ್ ಕಡೆ ಬಂದವರಿಗೆ ನಿಜ ಸ್ವರೂಪವನ್ನ ಏನು ಅಂತ ತಿಳಿಸಿ, ಆಮೇಲೆ ಜೊತೆ ಕರ್ಕೊಂಡು ಹೋಗ್ಬೇಕು. ಅವರು ಸಾಮಾನ್ಯವಾದವರಲ್ಲ, ನಿಮ್ ಜೊತೆ ಬರೋರು ನೀವು ಕೆಲಸಕ್ಕೆ ಬಂದಿರೋದು. ಎಲ್ಲೂ ಕೆಲಸ ಮಾಡಕ್ ಬಂದಿದ್ದೀವಿ, ಇಲ್ಲಿ ಯಾರು ಇರಕ್ ಬಂದಿಲ್ಲ. ಆದ್ರೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಸ್ವಾಮಿ ನೋಡಕ್ ಹೋಗ್ತೀವಿ. ಬಂದ ಒಂದು ಜನ ಬರ್ತಾ ಇರ್ತಾರೆ, ಅವರು ಹೊಸದಾಗಿ ಆಲೋಚನೆ ಆಸೆ ಪಟ್ಟು ಬರೋರು ಇರ್ತಾರೆ, ಇಲ್ಲಿ ಸಿಕ್ಕಾಪಟ್ಟೆಯವರು ಇರ್ತಾರೆ. ಈಗ ರಾಮ ಅವತಾರದಲ್ಲಿ ರಾಮ ಅವರು ಜೊತೆ ಕರ್ಕೊಂಡು ಹೋಗ್ಬಿಟ್ರು. ಕೃಷ್ಣ ಅವತಾರದಲ್ಲಿ ನೀವು ಇಲ್ಲ, ನೀವು ಅಲ್ಲಿ ಬರಕ್ಕೆ ಅರ್ಹತೆ ಪಡೆದಿಲ್ಲ, ನೀವು ಇಲ್ಲೇ ಇರಬೇಕು ಅಂತ ಬಿಟ್ಟು ಹೋಗ್ಬಿಟ್ರು. ಈಗ ಎಲ್ಲ ನೋವು ಅನುಭವಿಸಿದೀವಿ, ನೀವು ನಾವೆಲ್ಲ ಅನುಭವಿಸಿದ್ವಿ. ಇವಾಗ ಆ ಟೈಮ್ ಬಂದಿದೆ. ಸತ್ಯಯುಗದಲ್ಲಿ ಯಾರಿಗೆ ಮೋಕ್ಷ ಬೇಕು, ಆನಂದ ಬೇಕು, ಅದನ್ನ ಪಡ್ಕೊಳ್ಳಕ್ಕೆ ಇವಾಗ ನಾವು ರೆಡಿಯಾಗಿ ಕಾರ್ಯಪ್ರವೃತ್ತವಾಗಿ ಹೋಗ್ತಾ ಇದ್ದೀವಿ ಆ ದಾರಿಯಲ್ಲಿ. ಎಲ್ಲರೂ ಒಳ್ಳೇದಾಗಿ. ಯಾರಾದ್ರೂ ಮಾತಾಡೋರಿದ್ರೆ ನಿಮ್ಮ ಒಂದು ಅನಿಸಿಕೆಗಳು ಧ್ಯಾನದಲ್ಲಿ ಏನ್ ಬರ್ತೀನಿ. ನಾನು ಒಬ್ಬ ಹೇಳಿದ್ರೆ ನಿಮ್ಗೆ ಇದು ಆಗಿದೆ, ಇಲ್ಲ ಅಂತಲ್ಲ. ಆದ್ರೆ ಧ್ಯಾನದಲ್ಲಿ ಅನುಭವ ಏನಾಗಿದೆ, ಅಮ್ಮ ಅವ್ರ ಬಗ್ಗೆ ಆಯ್ತು, ನನ್ನ ಬಗ್ಗೆ ಆಯ್ತು, ನಿಮ್ ಬಗ್ಗೆ ಅನುಭವ ಕೊಟ್ಟಿರ್ತಾರೆ ಪರಮಾತ್ಮ ಧ್ಯಾನದಲ್ಲಿ. ಅದನ್ನ ಇವಾಗ ಒಂದು ಗಂಟೆ ಟೈಮ್ ಹಂಚ್ಕೊಳ್ಳೋರು ಹಂಚ್ಕೊಳ್ಳಿ. ಧ್ಯಾನದಲ್ಲಿ ಬಂದಿರ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಸಣ್ಣದಾಗಿ ಹೇಳ್ತೀನಿ, ತಪ್ಪು ತಿಳಿಬೇಡಿ, ಅನ್ಯತಾ ಭಾವಿಸ್ಬೇಡಿ. ಯಾಕಂದರೆ ನಾನು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಮಾತು ಮಾತಾಡಬಾರ್ದು ಅಂತ. ಆದರೂ ಇಲ್ಲಿ ಭಾಳಷ್ಟು ಕೇಳ್ತಾ ಇದ್ದೀನಿ. ನಾನು ಅನ್ನೋದು ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಕಾಣಿಸ್ತು, ನನಗೆ ಸಿಕ್ತು, ನನಗೆ ದೇವ್ರು ಬಂದರು, ನನಗೆ ಹೇಳಿದ್ರು ಅಂತ. ದಯವಿಟ್ಟು ಎಲ್ಲರೂ ನಮ್ಮ ಸನಾತನ ಧರ್ಮದಲ್ಲಿ ಮೂಲವಾಗಿರೋವಂಥದ್ದು ಗೀತೋಪದೇಶ. ಮೊದಲು ಇದು ಗೀತೋಪದೇಶನ ಫಸ್ಟ್ ತಿಳ್ಕೊಳ್ಳಿ, ಫಸ್ಟ್ ಅದನ್ನು ಕೇಳಿಸ್ಕೊಳ್ಳಿ. ಅಥವಾ ಓದೋಕ್ಕೆ ಸಾಧ್ಯ ಆದರೆ ಓದಿ. ನಿಮ್ಗೆ ಓದೋಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಅದ್ರ ಪಾಡು ಅದು ಓಡ್ತಾ ಇರಲಿ. ನಿಮ್ಮ ಪಾಡು ನೀವು ಕೆಲಸ ಮಾಡ್ತಾ ಇರ್ತೀರೋ, ಏನು ಮಾಡ್ತಾ ಇರ್ತೀರೋ ಅದ್ರ ಪಾಡು ಅದು ಓಡ್ತಾ ಇರಲಿ. ನಿಮ್ಮ ಪಾಡು ನೀವು ಕೇಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರಲಿ.
ನೀವು ಎಷ್ಟು ಸರಿ ನೀವು ಗೀತೋಪದೇಶ ಕೇಳಿಸ್ಕೊಳ್ತೀರಿ, ನಿಮ್ಮಲ್ಲೇ ಆದಂಥ ಬದಲಾವಣೆಗಳು ಬರುತ್ತೆ, ನಿಮ್ಮಲ್ಲೇ ಆದಂಥ ನಾನು ಅನ್ನೋ ಸತ್ವ ಹೊಟ್ಟೋಗ್ಬಿಡುತ್ತೆ. ಭಗವಂತ ನಿಮ್ಗೆ ಎಷ್ಟು ಪ್ರೀತಿ ಆಗ್ತಾನೆ ಅಂದರೆ ಪ್ರತಿ ಕ್ಷಣದಲ್ಲೂ ಪ್ರತಿ ಕಣದಲ್ಲೂ ಭಗವಂತ ನೋಡೋಕೆ ಶುರು ಮಾಡಿದಾಗ ನಿಮ್ಗೆ ಅಲ್ಲಲ್ಲೇ ಉತ್ತರ ಸಿಗ್ತಾ ಹೋಗುತ್ತೆ. ಎಷ್ಟೋ ಜನಕ್ಕೆ ನಾವು ಯಾರಿಲ್ಲಿ, ಯಾಕೆ ಬಂದಿದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ, ಯಾವ ದೇವ್ರನ್ನ ನಾವು ಪೂಜಿಸ್ಬೇಕು ಅಥವಾ ಯಾವ ದೇವ್ರನ್ನ ನಾವು ಬಿಡಬೇಕು, ನಮ್ಮ ಮೂಲ ಎಲ್ಲಿದೆ, ನಾವು ಯಾಕೆ ಇಲ್ಲಿ ಇದು ಮಾಡ್ಕೊಳ್ತಾ ಇದ್ದೀವಿ, ಇವೆಲ್ಲ ಗೊಂದಲಗಳಿಂದ ನೀವು ಆಚೆಗೆ ಬರ್ತೀರ. ಇಲ್ಲಿ ನಾವು ಕಲ್ಕಿ ಭಗವಾನ ನಾವು ದರ್ಶನಕ್ಕೆ ಅಂತ ನಾವು ಹೊರಟಿದ್ದೀವಲ್ಲ, ಅವ್ರ ಜೊತೆಲಿ ನಾವು ಮುಕ್ತಿ ಪಡಿಬೇಕು ಅಂತ ನಾವು ನಿಂತಿದ್ದೀವಲ್ಲ, ಎಲ್ಲದಕ್ಕೂ ಸೃಷ್ಟಿಕರ್ತ ಒಬ್ಬ ಕಾರಣಕರ್ತ ಒಬ್ಬ ಇದ್ದೇ ಇರ್ತಾನೆ. ಆ ಕಾರಣಕರ್ತ ಯಾರು ಅಥವಾ ಎಲ್ಲಿ, ನಮ್ಮಿಂದ ಏನು ಆಗಬೇಕು, ಸೊ ಇದನ್ನು ನಾವು ತಿಳ್ಕೊಳ್ಬೇಕಾಗಿರೋದು ಮುಖ್ಯವಾಗಿದೆ. ಹಾಗಾಗಿ ನಾವು ಇಲ್ಲಿ ಯಾರು ಕೇಳ್ತಿದ್ದೀರೋ ಅಥವಾ ಗೊತ್ತಿಲ್ಲ, ಗೀತೋಪದೇಶ ಎಷ್ಟು ಜನ ಕೇಳ್ತಿದ್ದೀರಿ, ನೋಡ್ತಿದ್ದೀರಿ, ಎಷ್ಟು ಜನ ತಿಳ್ಕೊಂಡಿದ್ದೀರಿ, ದಯವಿಟ್ಟು ಕ್ಷಮೆ ಇರಲಿ. ಅಷ್ಟು ದೊಡ್ಡ ಮಾತಲ್ಲ. ಆದರೂ ನಾವು ಸಾಕಷ್ಟು ಜನ ತಿಳ್ಕೊಂಡಿಲ್ಲ. ನಮ್ಮ ಹಿಂದೂಗಳಾಗಿ ನಾವು ಎಷ್ಟೋ ಜನ ಕೇಳಲಿಲ್ಲ, ತಿಳ್ಕೊಂಡಿಲ್ಲ. ಅದನ್ನು ನಾವು ಮೂಲವಾಗಿ ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಅದ ನಂತರ ನಿಮಗೆ ಆದಂಥ ಅನುಭವ ಆಗುತ್ತೆ. ಇದು ನೆಕ್ಸ್ಟ್ ಕ್ಲಾಸಲ್ಲೂ ಅಥವಾ ಇನ್ನೊಂದು ಕ್ಲಾಸಲ್ಲಿ ನಿಮಗೆ ಇನ್ನೊಂದು ಹೆಚ್ಚಿಗೆ ಅನುಭವ ಸಿಗುತ್ತೆ. ಹಾಗೊಂದ್ಸತಿ ನೀವೇ ಹೇಳ್ತೀರಿ, ನೀವು ಹೇಳಿದ ನಿಜನ ಸುಳ್ಳ ಅಂತ. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ನಮಸ್ತೆ. ಇಲ್ಲ, ಇಲ್ಲಿ ಎಲ್ಲ ಭಗವಂತನೇ. ಆ ರಾಜಗುರುಗಳು ಆಗ್ಲೇ ಹೇಳ್ದಂಗೆ ಹಣ್ಣು ಕಳಚಿ ಕೆಳಗಡೆ ಬಿದ್ದಾಗ ಹೆಂಗೆ ಹೋಗುತ್ತೋ ಆ ಥರದ್ದು ಇದು. ಆತ್ಮ ಮಾತ್ರ ಪರಮಾತ್ಮಂದು, ನಮ್ದು ಏನಿಲ್ಲ ಇಲ್ಲಿ. ನಾವು ಮಿಡ್ಲ್ ಕ್ಲಾಸ್ ಇದ್ರಾಗ ಬಂದಿರೋದ್ರಿಂದ ಭಗವಂತ ನಮಗೆ ಹೆಜ್ಜೆ ಹೆಜ್ಜೆಗೂ ತುಂಬ ಕಷ್ಟ ಕೊಟ್ಟಿದ್ದಾನೆ. ನಾನು ಹೇಳಿದ ದೇವ್ರನ್ನೇ ನಾವು ಎಷ್ಟು ಸಲ ಬೈದಿರೋ ನಿಜ ಬೈದಿದ್ದೀವಿ. ಯಾಕೆ ಬೈತೀವಿ ಅಂತಂದರೆ ಮುಂದೆ ಒಂದು ದಿನ ನಮಗೆ ಅವನ ಕಡೆಯಿಂದ ಹೊಗಳಿಸ್ಕೊಳ್ಳೋಂಥ ದಿನ ಬರುತ್ತೆ. ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಇವತ್ತು ಅಷ್ಟೇ ಸಿಂಪಲ್ಲಾಗಿ ಜೀವನ ಮಾಡಿಸ್ತಾ ಇದ್ದಾನೆ. ಆದರೂ ನಮ್ಮಿಂದ ಏನೋ ಒಂದು ಒಳ್ಳೆ ಕಾರ್ಯಗಳು ಮಾಡಿಸ್ತಾನೆ. ಇಂಥ ಇದರಲ್ಲಿ ನಮಗೆ ಒಂದು ಅವಕಾಶ ಸಿಗುತ್ತೆ. ಅದಕ್ಕೆ ನಮಗೆ ಮುಂದಿನ ದಿನಗಳಲ್ಲಿ ಕಾಯ್ತಾ ಇರಬೇಕು ತಾಳ್ಮೆಯಿಂದ. ರಾಜಗುರುಗಳು ಸಿಕ್ಕಿರೋದು ತುಂಬಾ ನಮಗೆ ಅದೇನು ಹೇಳೋಕ್ಕಾಗಲ್ಲ, ಅದನ್ನು ಬಾಯಿಂದ ಹೇಳೋಕ್ಕಾಗಲ್ಲ. ಅದನ್ನು ಮನಸ್ಸಿಂದ ಅವ್ರನ್ನ ಸ್ಮರಣೆ ಮಾಡ್ಬೋದು. ಮತ್ತು ಕನಸಲ್ಲೂ ಕೂಡ ನನಗೆ ಎಷ್ಟೋ ಪುರಾತನ ದೇವಸ್ಥಾನಗಳು ನೀರಲ್ಲಿ ಮುಳುಗಿರೋಂಥದ್ದು, ಆ ಮುಳುಗಿ ಫುಲ್ ಪಾಚಿ ಕಟ್ಟಿಬಿಟ್ಟಿದೆ. ಅದ್ರೊಳಗಡೆ ಹೋದ್ರೂ ಆ ತಾಯಿ ಹೆಣ್ದೇವ್ರು ಜಾಸ್ತಿ ಕಾಣಿಸಿರೋಂಥದ್ದು, ಜಗನ್ಮಾತೆ. ಅದಕ್ಕೂ ಪೂಜೆ ಮಾಡ್ತಾ ಇದ್ದಾರೆ. ನಾನು ದರ್ಶನ ನೋಡಿದ್ದೀನಿ ಅದನ್ನು ಕನಸಲ್ಲಿ. ಕಾಲಿಟ್ರೆ ಜಾರುತ್ತೆ, ನೀರೊಳಗೆ ಮುಳುಗಿದೆ, ಎಷ್ಟು ಸಾವಿರಾರು ವರ್ಷ ಆಗಿರುತ್ತೆ ಅದು. ಆ ಥರ ಆಗಿ ಅದರೊಳಗಡೆ ಪೂಜೆ ಮಾಡ್ತಾ ಇರೋಂಥದ್ದು ನನಗೆ ಕಾಣಿಸಿದೆ. ಅಲ್ಲೂ ತಾಯಿ ಕಣ್ಬಿಟ್ರೆ ಹೆಂಗೆ ಕಾಣ್ತಾರೋ ಆ ಥರ ಒಂದು ವಿಗ್ರಹಗಳು. ಮತ್ತು ಶ್ರೀಮನ್ ನಾರಾಯಣ ಕಾಣಿಸಿರೋಂಥದ್ದು, ಶೇಷನ ಇದ್ರ ಮನಗಿರೋ ಥರ ತುಂಬ ಅನುಭವ ಆಗ್ತಾಯಿದೆ. ಅದು ಗುರುಗಳಿಗೂ ಕೂಡ ನಮ್ಮ ಮುಖಾಂತರ ಒಂದು ಧನ್ಯವಾದ ಹೇಳಬೇಕು. ಯಾಕೆಂದರೆ ಇಂಥ ಗುರುಗಳು ಸಿಕ್ಕಿರೋದು ನಮಗೆ ಮುಂದೆ ಒಂದು ಹೋಗ್ಲಿಕ್ಕೆ ಒಂದು ದಾರಿ. ಅವರು ನಾವು ಅವ್ರ ಕೈ ಹಿಡ್ಕೊಂಡ್ರೆ ಸಾಕು, ಕರ್ಕೊಂಡು ಹೋಗ್ತಾರೆ. ಆ ಹಿಡ್ಕೊಳ್ಳೋಕ್ಕೆ ನಮ್ಮಲ್ಲಿ ಆ ಭಾವನೆ ಇರಬೇಕು. ನಾವು ಬೇರೆಯವ್ರನ್ನ ಬದಲು ಮಾಡ್ತೇವೆ ಅಂತೆಲ್ಲ ಸುಳ್ಳು. ನಾವು ಬದಲಾಗಬೇಕು. ನಮ್ಮ ಕುಟುಂಬದಲ್ಲಿ ಎಷ್ಟೋ ಜನ ಬದಲಾಗಲ್ಲ. ನಾವು ಅದರಲ್ಲೇ ಇದಾಗ್ಬಿಟ್ಟಿದ್ದೀವಿ. ನನ್ನ ಮಗ ಹಂಗಾಗ್ತಾನೆ, ಮಕ್ಳು ಹಿಂಗಾಗ್ತಾಳೆ ಅಂತ ಒಂದು ಇದಕ್ಕಿದ್ದೀವಿ. ಅದು ಎಷ್ಟಿರ್ಬೇಕು ಅಷ್ಟಿರ್ಬೇಕು. ಅತಿಯಾಗಿ ಹೋದರೆ ನಾವು ಅವ್ರ ಜೊತೆನೇ ಉಳ್ಕೊಂಡ್ಬಿಡ್ತೀವಿ. ನಾವು ಈ ಕಡೆ ಬರೋಕ್ಕಾಗಲ್ಲ. ಅದರಿಂದ ಅವ್ರಿಗೂ ಅವಕಾಶ ಇರುತ್ತೆ. ಕಷ್ಟ ಬಂದ ಮೇಲೆ ಮತ್ತೆ ಅವರು ಆ ದಾರಿಗೆ ಬರ್ತಾರೆ. ನಾವು ಬೇರೆಯವ್ರನ್ನ ಬದಲು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವು ಬದಲಾಗಿ ಆ ಭಗವಂತನ ಸೇರೋ ಅಂತ ಒಂದು ದಾರಿಲಿ ಪಯಣ ಮಾಡೋಣ. ಈ ದಾರಿಲಿ ಸರಳವಾಗಿ ಬರಬೇಕು ಅನ್ನೋದೇ ಒಂದು ಇದು. ನಮ್ಮ ಹತ್ರ ಏನಿದೆಯೋ ಬಿಟ್ಟಿದೆಯೋ, ಭಗವಂತ ಏನು ಕೊಟ್ಟಿದ್ದೋ ಗೊತ್ತಿಲ್ಲ. ಅದು ಇವತ್ತು ಇರಲ್ಲ, ಇವತ್ತಿದ್ರೂ ನಾಳೆ ಒಂದು ಇರಲ್ಲ. ಅದು ನಮಗಿರೋದು ಒಂದೇ ಒಂದು ಆಧ್ಯಾತ್ಮ ಜೀವನ, ಭಗವಂತನ ಸೇರೋ ಅಂಥದ್ದು. ಈ ಅವಕಾಶ ನಮಗೆ ಸಿಕ್ಕಿದೆ. ಅದು ಎಲ್ರಿಗೂ ಸಿಗೋ ಥರ ಪ್ರಯತ್ನ ಪಡೋದು ನಮ್ಮಲ್ಲಿದೆ. ನಾವು ಕರ್ಕೊಂಡೋಗಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಜಗುರುಗಳಿಗೆ ಪ್ರಣಾಮಗಳು, ಧನ್ಯವಾದಗಳು. ಜೈ ಶ್ರೀರಾಮ್. ನಾನು ಗುರು ರಾಘವೇಂದ್ರ ಸ್ವಾಮಿಯವರ ಭಕ್ತ. ಅವ್ರ ಸೇವಾ ಮಾಡಕ್ಕೆ ಹಿಡಿದ್ಮೇಲೆ ಇವತ್ತು ನಮಗೆ ಒಂದು ಒಳ್ಳೆ ದಾರಿ ಸಿಕ್ಕಿದೆ. ಅದೇ ಹೇಳೋದು, ಒಳ್ಳೆ ಗುರುಗಳು ಸಿಗ್ಬೇಕಂತಾರಲ್ಲ ಆ ಥರ ರಾಯರು ಸಿಕ್ಕಿದ ಮೇಲೆ ಇವತ್ತು ನಮಗೆ ಒಂದು ಒಳ್ಳೆ ಜ್ಞಾನ ದೊರಕಿದೆ. ಜೈ ಶ್ರೀರಾಮ್. ಇದು ಧ್ಯಾನ ಮಾಡ್ಬೇಕಾದ್ರೆ ಕೆಲವು ಪ್ರಾಣಾಯಾಮಗಳು ಮಾಡ್ಬೇಕು ಅಂತ ಅವಾಗಿಂದ ಹೇಳ್ಕೊಬರ್ತೀವಿ. ಹೌದು. ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ತೋರಿಸಿದೀವಿ. ಆಮೇಲೆ ಸ್ಟ್ರೈಟ್ ಕೂತ್ಕೋಬೇಕು. ಪದ್ಮಾಸನದಲ್ಲಿ ಸ್ಟ್ರೈಟ್ ಕೂತ್ಕೊಂಡು ಉತ್ತರ ದಿಕ್ಕು ಅಥವಾ ಸೂರ್ಯ ನಾರಾಯಣ ಅವ್ರ ದಿಕ್ಕು ಅಂದ್ರೆ ಪೂರ್ವ ದಿಕ್ಕು ಕೂತ್ಕೋಬೇಕು.
ಪೂರ್ವ ಅಭಿಮುಖವಾಗಿ, ಇಲ್ಲಾಂದ್ರೆ ಉತ್ತರ ಅಭಿಮುಖವಾಗಿ ಕೂತ್ಕೋಬೇಕು. ಹ್ಮ್ ಕೂತ್ಕೊಂಡು ಸ್ಟ್ರೈಟ್ ಕೂತ್ಕೋಬೇಕು, ಬಾಡಿ ನೇರ ಇರಬೇಕು. ಹ್ಮ್ ನಮ್ಮ ಒಂದು ಹೆಡ್ ತಲೆ ಭಾಗ ಮುಂದೆ ಭಾರ ಇರಬಾರ್ದು, ಹಿಂದೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಸ್ಟ್ರೈಟ್ ಇರಬೇಕು ದೇಹ. ಆ ರೀತಿ ಕೂತ್ಕೊಂಡು ನಾವು ಶಿವಪ್ಪ ಅವರು ಧ್ಯಾನ ಮಾಡ್ಬೇಕಾದ್ರೆ ಕೂತ್ಕೋತಾರಲ್ಲ ಆ ತರ ಒಂದು ಕೈಯನ್ನ ಮುಂದೆ ನೀಡ್ಕೊಂಡು ಒಂದು ಆಶೀರ್ವಾದ ಸಿಂಬಲ್ ಬರುತ್ತಲ್ಲ ನೋಡಿ, ಮುದ್ರೆ, ಆ ತರ ನಮ್ಮ ಮಂಡಿ ಮೇಲೆ ಇಟ್ಕೊಂಡು ಸ್ಟ್ರೈಟ್ ಕೂತ್ಕೊಂಡು ಸ್ಟ್ರೈಟ್ ನೋಡ್ತಾ ಇರ್ಬೇಕು ಮುಂದೆ. ಆ ಕಣ್ಣನ್ನ ಸ್ವಲ್ಪ ಬ್ಲರ್ ಆಗಿ ತಗೊಂಡಿದ್ರು ಪರವಾಗಿಲ್ಲ, ಒಂದು ಬೆಳಕು ಬರುತ್ತೆ ನೋಡಿ ಅವಾಗ. ಆ ತರ ಸ್ಟ್ರೈಟ್ ನೋಡ್ತಾ ಇರ್ಬೇಕಾದ್ರೆ ನಮ್ಗೇನಾದ್ರೂ ಆರೋಗ್ಯದಲ್ಲಿ ಸ್ಟ್ರೈನ್ ಇದ್ರೆ, ಪೈನ್ ಇದ್ರೆ, ಅಂದ್ರೆ ನೋವಿದ್ರೆ ಶರೀರದಲ್ಲಿ, ಆ ನೋವು ಇದ್ರೆ ಮೇಲ್ಗಡೆ ಎಳೀತಿದೆ ದೃಷ್ಟಿ, ಆ ದೃಷ್ಟಿ ಎಳೀತಾ ಇರ್ತದೆ. ಅಲ್ಲಿಗೆ ಉಸಿರಾಟದ ಮೇಲೆ ನಾವು ಲಿಗ ಕೊಡ್ಬೇಕು. ಆವಾಗ ಕೆಳಗಡೆ ತರಬೇಕು. ನಮ್ಮ ಮೂಗಿದೆಯಲ್ಲ, ಮೂಗು ನೇರಕ್ಕೆ ನೋಡ್ಬೇಕು. ಮೂಗು ನೇರಕ್ಕೆ ನೋಡ್ತಾ ನೋಡ್ತಾ ಕೆಳಗಡೆ ಬರುತ್ತೆ ದೃಷ್ಟಿ. ಆವಾಗ ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ನಾವು ಬಲವಂತ ಮಾಡಬಾರ್ದು. ಆವಾಗ ಮಂತ್ರಗಳು ಹೇಳ್ಬೇಕು. ಮಂತ್ರ ಹೇಳ್ಬೇಕಾದ್ರೆ ಹೃದಯ ಉಕ್ಕಿ ಹೋಗುತ್ತೆ ಅಲ್ವಾ, ಹಿಂಗೂ ಆಗಿದೆಯಲ್ಲ. ಆಮೇಲೆ ನಿಧಾನಕ್ಕೆ ಶಿವಾಯ ಅಂತ ರಾಮ, ಆಮೇಲೆ ರಾಮ ಬಂದಿರುತ್ತೆ, ರಾಮ ಹೇಳಿ ರಾಮ 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 ಮಂತ್ರ ಹೇಳ್ತಾ ಬರಬೇಕು. ಆವಾಗ ದೃಷ್ಟಿ ಕೆಳಗಡೆ ಮಂತ್ರ ಹೇಳ್ತಾ ಹೇಳ್ತಾ ಕೆಳಗಡೆ ಬರುತ್ತೆ. ಮೂಗಿನ ತುದಿಯಲ್ಲಿ ಆ ತರ ನೋಡುದು, ಸೀದಾ ನೋಡ್ತಾ ಇದ್ದು ದೃಷ್ಟಿ ಕೆಳಗಡೆ ಬರ್ತಾ ಇರ್ತದೆ. ಆವಾಗ ಮೂಗು ತುದಿ, ಎರಡು ಕಣ್ಣಲ್ಲೂ ಮೂಗಿನ ತುದಿ ನೋಡ್ತಾ ಇರೋದು ಬ್ಲರ್ ಬೆಳಕಲ್ಲಿ. ಅದೇ ತರ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಅಲ್ಲಿ ಒಂದು ವೈಟ್ ಸ್ಕ್ರೀನ್ ತರ, ನಾವು ಫಿಲಂ ಥಿಯೇಟರ್ಗೆ ಹೋಗಿ ಕೂತ್ಕೊಂಡ್ರೆ ಮುಂದೆ ಯಾವ ತರ ಒಂದು ಪರದೆ ಇರ್ತದೆ, ಆ ತರ ಆಗುತ್ತೆ. ಅದು ನಾವು ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ಆ ಮಂತ್ರಗಳು ಉಚ್ಚಾರಣೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ ದೃಷ್ಟಿ ಅದೇ ಸ್ಥಿತಿನಲ್ಲಿ ಇರ್ಬೇಕಾದ್ರೆ
ಮಂತ್ರಗಳು ಹೇಳ್ತಾ ಹೇಳ್ತಾ ನಾವು ಧ್ಯಾನ ಸ್ಥಿತಿಗೆ ಹೋಗ್ಬಿಡ್ತೀವಿ, ಸ್ಥಿರ ಸ್ಥಿತಿಗೆ ಹೋಗ್ಬಿಡ್ತೀವಿ. ಆವಾಗ ಆ ಪರ್ದೆಯಲ್ಲಿ ದೃಶ್ಯಗಳು ಒಂದು ಕಲರ್ ಬರುತ್ತೆ ನಮ್ಗೆ. ಯಾವ ರೀತಿ ರೆಡ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ಪರ್ಪಲ್ ಆಗಿರ್ಬೋದು, ಕಲರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಲರ್ ಬಂದು ಆ ಕಲರ್ ಅಲ್ಲಿ ಚಿತ್ರ ಮೂಡುತ್ತೆ ಋಷಿಗಳದ್ದು, ಅಥವಾ ನಾವು ಸ್ಮರಣೆ ಜಪ ಮಾಡ್ತಾ ಇರ್ತೀವಲ್ಲ ಆವಾಗ ದೇವತೆಗಳು, ಗಣಗಳು, ಅಥವಾ ಯಾರೋ ನೇರಳ ತರ ಬಂದು ಪಾಸ್ ಆಗೋದು, ಈ ತರ ಎಲ್ಲ ಆಗ್ತದೆ. ಆ ಅನುಭವ ಆದಾಗ ನಾವು ಧ್ಯಾನ ಸ್ಥಿತಿಗೆ ಹೋಗ್ತಾ ಇದೀವಿ, ನಾವು ಒಳ್ಳೆ ದಿಕ್ಕಿನಲ್ಲಿ ಮಾರ್ಗ ಹಿಡಿತಾ ಇದೀವಿ, ಧ್ಯಾನದ ಮಾರ್ಗ ಹಿಡಿತಾ ಇದೀವಿ ಅಂತ ಗೊತ್ತಾಗುತ್ತೆ. ಅದನ್ನ ಮುಂದುವರಿಸ್ತಾ ಪ್ರಾಕ್ಟೀಸ್ ಮಾಡ್ತಾ ಬರೋದು. ಅದು ಧ್ಯಾನ ಮಾಡೋದಕ್ಕೂ ಮುಂಚೆನೆ ಮಾರನೆ ಅಂತ ನಾವು ವಾಕಿಂಗ್ ಎಲ್ಲ ಮಾಡಿರ್ಬೇಕು, ದೇಹನ ದಂಡಿಸಿ ಒಂದು ಶ್ವಾಸ ಎಲ್ಲ ನೀಟಾಗಿ ಇಟ್ಕೊಂಡಿರ್ಬೇಕು. ಆವಾಗ ಬೆಳಿಗ್ಗೆ ಎದ್ದು ಬ್ರಹ್ಮಿ ಮುಹೂರ್ತದಲ್ಲಿ ಈ ತರ ಧ್ಯಾನ ಮಾಡಬೇಕು. ನಮಸ್ತೆ. ನಮಸ್ತೆ. ವಾಸ ನಾರಾಯಣ ಭಕ್ತ ಪಾರಿಜಾತ ನಾರಾಯಣ ಭಕ್ತ ಪಾರಿಜಾತ ನಾರಾಯಣ ಶೇಷಶೈಲವಾಸ ನಾರಾಯಣ ಭಕ್ತ ಪಾರಿಜಾತ ನಾರಾಯಣ ಭಕ್ತ ಪಾರಿಜಾತ ನಾರಾಯಣ ಶೇಷಶೈಲವಾಸ ನಾರಾಯಣ ಸರ್ವಜೀವವಾಸ ನಾರಾಯಣ ಸರ್ವಜೀವವಾಸ ನಾರಾಯಣ ಸಾಮಗಾನಲೋಲ ನಾರಾಯಣ ಸಾಮಗಾನಲೋಲ ನಾರಾಯಣ ಸತ್ಯ ಸಾಯಿ ರೂಪ ನಾರಾಯಣ ಹೇ ಸತ್ಯ ಸಾಯಿ ರೂಪ ನಾರಾಯಣ ಶೇಷಶೈಲವಾಸ ನಾರಾಯಣ ಭಕ್ತ ಪಾರಿಜಾತ ನಾರಾಯಣ ಶೇಷಶೈಲವಾಸ ನಾರಾಯಣ. ಕೋಸಲದಾರ ಸಾ ದಶರಥ ರಾಮ ಸತ್ಯ ಧರ್ಮದ ಸಾಕಾರ ನಾಮ ಅಯೋಧ್ಯೆಯ ಚೈತನ್ಯ ರಘುಕುಲದ ತೇಜ ಕರುಣೆಯ ಸಾಗರ ಲೋಕಪಾಲಕ ರಾಜ ಕೋಸಲದಾರ ಸಾ ದಶರಥ ರಾಮ ಸತ್ಯ ಧರ್ಮದ ಸಾಕಾರ ನಾಮ